ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪೌಷ ಮಾಸ ಶುಕ್ಲಪಕ್ಷ 28 ಡಿಸೆಂಬರ್ 2025 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:55, ಸೂರ್ಯಾಸ್ತ ಸಂಜೆ 6:03. ಚಂದ್ರೋದಯ ಮಧ್ಯಾಹ್ನ 12:28, ಚಂದ್ರಾಸ್ತ ರಾತ್ರಿ 1:10 ಡಿಸೆಂಬರ್ 29. ಇಂದಿನ ತಿಥಿ ಅಷ್ಟಮಿ ಬೆಳಗ್ಗೆ 7:27, ನವಮಿ ಬೆಳಗಿನ ಜಾವ 5:29 ಡಿಸೆಂಬರ್ 29ರವರೆಗೆ, ನಂತರ ದಶಮಿ. ಯೋಗ ವರಿಯಾನ್ ಬೆಳಗ್ಗೆ 10:13ರವರೆಗೆ, ನಂತರ ಪರಿಗ. ನಕ್ಷತ್ರ ರೇವತಿ ರಾತ್ರಿ 4:05 ಡಿಸೆಂಬರ್ 29ರವರೆಗೆ, ನಂತರ ಅಶ್ವಿನಿ. ಕರ್ಣ ಭವ ಬೆಳಗ್ಗೆ 11:59, ಬಾಲವ ರಾತ್ರಿ 11:10, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:59 ರಿಂದ 5:50, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ 12:44, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:24 ರಿಂದ 6:40ರವರೆಗೆ, ಸಂಧ್ಯಾಕಾಲ ಸಂಜೆ 6:02 ರಿಂದ 7:18, ಅಮೃತಕಾಲ ಬೆಳಗಿನ ಜಾವ 5:23 ಡಿಸೆಂಬರ್ 29 ರಿಂದ ಬೆಳಗ್ಗೆ 6:55 ಡಿಸೆಂಬರ್ 29, ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:40 ರಿಂದ 8:43, ರವಿಯೋಗ ಬೆಳಗ್ಗೆ 8:43 ರಿಂದ 6:37 ಡಿಸೆಂಬರ್ 29ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:37 ರಿಂದ 6:02, ಯಮಗಂಡಕಾಲ ಮಧ್ಯಾಹ್ನ 12:21 ರಿಂದ 1:47ರವರೆಗೆ, ವರ್ಜ್ಯಕಾಲ ರಾತ್ರಿ 8:12 ರಿಂದ 9:44, ದುರ್ಮುಹೂರ್ತ ಸಂಜೆ 4:31 ರಿಂದ 5:17ರವರೆಗೆ. ರಾತ್ರಿ 4:05 ಡಿಸೆಂಬರ್ 29ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಈ ದಿನ ದೂರ ಪ್ರಯಾಣಕ್ಕೆ ತುಂಬಾ ಫಲಪ್ರದ. ಇಂದು ಮಾಡುವ ವಿದೇಶ ಪ್ರಯಾಣದಿಂದ ನೀವು ಬಯಸಿದ ಫಲ ದೊರೆಯುವುದು. ಈ ದಿನ ಹೂಡಿಕೆಗೂ ಉತ್ತಮ. ಚಿನ್ನ, ಬಟ್ಟೆ ಮತ್ತು ವಾಹನದ ಮೇಲೆ ಹೂಡಿಕೆ ಮಾಡಬಹುದು. ತುಂಬಾ ಖರ್ಚುಗಳಾಗುವುದು, ಸ್ವಲ್ಪ ನಿಯಂತ್ರಣವಿರಲಿ. ಕುಟುಂಬದಲ್ಲಾಗುವ ಅನಗತ್ಯ ಸಮಸ್ಯೆಗಳಿಂದ ಒತ್ತಡವಾಗಬಹುದು. ಮಾಡುವ ಕೆಲಸಗಳಲ್ಲಿ ಸಾವಧಾನವಿರಲಿ, ಆತುರದಲ್ಲಿ ಕೆಲಸ ಕೆಡುವ ಸಾಧ್ಯತೆಯಿದೆ. ವೃಷಭ ರಾಶಿ. ವ್ಯಾಪಾರದ ಚಟುವಟಿಕೆಯಲ್ಲಿ ಉನ್ನತಿಯಾಗುವುದು. ನಿಮ್ಮ ವೃತ್ತಿ ಸ್ಥಳದಲ್ಲಿ ಉನ್ನತ ಸ್ಥಾನ ಹಾಗೂ ಕೀರ್ತಿ ಪಡೆಯುವ ಸಾಧ್ಯತೆ ಇದೆ. ಇಂದು ಕೆಲಸದ ಇಂಟರ್ವ್ಯೂ ಹಾಜರಾಗಿ ಕೆಲಸ ಪಡೆಯುವ ಅವಕಾಶಗಳಿವೆ. ಸಾಮಾಜಿಕ ಕೆಲಸದಲ್ಲಿ ಸಂತೃಪ್ತಿ ಸಿಗುವುದು ಮತ್ತು ಜನ ನಿಮ್ಮ ಈ ಕೆಲಸಗಳಲ್ಲಿನ ಪಾಲ್ಗೊಳ್ಳುವಿಕೆ ಅಪೇಕ್ಷಿಸುವರು. ಇಂದು ನಿಮ್ಮ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗುವಿರಿ. ವೈವಾಹಿಕ ಜೀವನ ಸಂತೋಷವಾಗಿರುವುದು. ಮಿಥುನ ರಾಶಿ. ಕುಟುಂಬದಲ್ಲಿ ಹಬ್ಬದ ವಾತಾವರಣ ನೆಲೆಸುವುದು. ಕುಟುಂಬದ ಸದಸ್ಯರ ಜೊತೆ ಸಂತೋಷಕರ ಕ್ಷಣಗಳನ್ನು ಕಳೆಯುವಿರಿ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಇಂದು ಅದ್ಭುತ ಫಲ ಸಿಗುವುದು. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನಿಮಗೆ ಇಂದು ಉಡುಗೊರೆ ದೊರೆಯುವುದು. ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ನಿಮ್ಮ ಕೀರ್ತಿ ಹಬ್ಬುವುದು. ಇಂದು ಕಚೇರಿ ಅಥವಾ ವ್ಯಾಪಾರದ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ವೈವಾಹಿಕ ಜೀವನ ಸಮಾಧಾನಕರವಾಗಿರುವುದು. ಕಟಕ ರಾಶಿ. ಇಂದು ಧಾರ್ಮಿಕ ವಿಚಾರಗಳಿಗೆ ದಿನ ಸೂಕ್ತವಾಗಿದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡಬಹುದು. ಅವಶ್ಯಕತೆ ಇರುವವರಿಗೆ ಸಹಾಯ, ದಾನ ಮತ್ತಿತರ ಸೇವೆ ಮಾಡುವುದರಿಂದ ಪುಣ್ಯ ಹೆಚ್ಚುವುದು. ನಕಾರಾತ್ಮಕ ಯೋಚನೆಗಳಿಂದ ದೂರವಿರಿ. ಮನಸ್ಸನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ. ಮಾತಿನಲ್ಲಿ ಕಠಿಣತೆಯನ್ನು ನಿಯಂತ್ರಿಸಿ. ನಿಮ್ಮ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಗುವುದಿಲ್ಲ. ಸಿಂಹರಾಶಿ. ಕೆಲಸ ಮಾಡುವ ಮನಸ್ಸಿಲ್ಲದಿದ್ದರೆ ಮಾಡದಿರುವುದು ಒಳಿತು. ಕೆಲಸಗಳು ಮಂದಗತಿಯಲ್ಲಿ ಸಾಗುವುದು. ವೃತ್ತಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಅಜಾಗರೂಕತೆ ಇಂದು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುವುದು. ಈ ದಿನ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಆತುರ ಮತ್ತು ಅವಸರದಿಂದ ದೂರವಿರಿ. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಪ್ರೀತಿ ಸಂಬಂಧಗಳಲ್ಲಿ ಅನುಮಾನಗಳಿಗೆ ಆಸ್ಪದ ನೀಡಬೇಡಿ. ಕನ್ಯಾ ರಾಶಿ. ಸಂತೋಷದಿಂದ ತುಂಬಿದ ದಿನವಾಗಬಹುದು.
ಗೃಹ ಜೀವನ ಶಾಂತಿ ಮತ್ತು ಉತ್ತಮವಾಗಿರುತ್ತದೆ. ನೀವು ಕೆಲಸದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸುವಿರಿ, ನಿಮ್ಮ ಮಗುವಿನ ಸಾಧನೆಯನ್ನು ಕಂಡು ಸಂತೋಷಪಡುವಿರಿ. ಸರ್ಕಾರಿ ನೌಕರರಿಗೆ ಕೆಲಸದ ಹೊರೆ ಹೆಚ್ಚಾಗುವುದು, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುವುದು, ಅವಿವಾಹಿತರಿಗೆ ಮದುವೆಯಾಗುವ ಅವಕಾಶಗಳು ಬರಬಹುದು, ಆಸ್ತಿಯ ಮಾರಾಟದಲ್ಲಿದ್ದ ಗೊಂದಲ ನಿವಾರಣೆಯಾಗುವುದು. ತುಲಾರಾಶಿ, ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧವಿರುವುದು, ನೀವು ಉನ್ನತ ಸ್ಥಾನ ಅಧಿಕಾರದ ಅವಕಾಶವನ್ನು ಪಡೆಯಬಹುದು. ನಿಮ್ಮ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದವರು ನಿಮ್ಮ ಪ್ರತಿಭೆಯನ್ನು ಪ್ರೋತ್ಸಾಹಿಸುವರು. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಇಂದು ಹೆಚ್ಚಿನ ಹಣ ಖರ್ಚಾಗುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಭಾವನೆಗಳು ಹೆಚ್ಚಾಗುತ್ತವೆ. ಮಕ್ಕಳಿಗಾಗಿ ಹಂಬಲಿಸುತ್ತಿರುವ ದಂಪತಿಗಳು ಒಳ್ಳೆಯ ಸುದ್ದಿ ಪಡೆಯಬಹುದು. ವೃಶ್ಚಿಕ ರಾಶಿ, ಹೊಸ ವ್ಯಾಪಾರ ಪ್ರಾರಂಭಿಸುವಲ್ಲಿ ಯಶಸ್ವಿಯಾಗುವಿರಿ. ನಿಮ್ಮ ಮಾತಿನಲ್ಲಿ ಸಂಯಮವಿರಲಿ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುವುದು. ಆಸ್ತಿ ವಿಷಯಗಳಲ್ಲಿ ನೀವು ವಿಜಯ ಸಾಧಿಸಬಹುದು. ಇಂದು ನಿಮಗೆ ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ವಿದ್ಯಾರ್ಥಿಗಳು ತಮ್ಮ ವಿದ್ಯೆ ಮತ್ತು ಪರೀಕ್ಷೆಗಳಿಗೆ ಹೆಚ್ಚಿನ ಪರಿಶ್ರಮ ಪಡಬೇಕು. ವ್ಯಾಪಾರದ ಕಾರಣ ಪ್ರಯಾಣ ಮಾಡಬಹುದು. ನಿಮ್ಮ ಕೆಲಸಕ್ಕಾಗಿ ಬೇರೆಯವರನ್ನು ಅವಲಂಬಿಸಬೇಡಿ. ಧನುರಾಶಿ, ಈ ದಿನ ಸಾಧಾರಣವಾಗಿರುವುದು. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಲಾಗುವುದು. ಇಂದು ನಿಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವ ಅವಕಾಶಗಳಿವೆ. ನಿಮ್ಮ ಕೆಲಸವಷ್ಟೇ ಗಮನ ಕೊಡಿ, ಇತರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದು. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿ ಇಟ್ಟುಕೊಳ್ಳಿ. ಸಣ್ಣ ಆರೋಗ್ಯ ಸಮಸ್ಯೆ ಬಾಧಿಸಬಹುದು. ಮಕರ ರಾಶಿ, ವೃತ್ತಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ. ನಿಮ್ಮ ಮೇಲಧಿಕಾರಿಗಳ ಸಹಕಾರ ದೊರೆಯುವುದು. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ಮರೆಯದಿರಿ. ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗಬಹುದು. ಪ್ರಮುಖ ವಸ್ತುಗಳನ್ನು ಜೋಪಾನವಾಗಿಡಿ. ಒಳ್ಳೆಯವರ ಸಾಂಗತ್ಯದಿಂದಾಗಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವು. ಸರ್ಕಾರಿ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಕುಂಭರಾಶಿ, ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು. ನಿಮ್ಮ ಕೆಲಸದಲ್ಲಿ ವೇಳಾಪಟ್ಟಿ ರಚಿಸಿ ಅದರಂತೆ ಕೆಲಸ ಮಾಡಿದರೆ ಸಮಸ್ಯೆಯನ್ನು ಸಮರ್ಥವಾಗಿ ಪರಿಹರಿಸಬಲ್ಲಿರಿ. ನಿಮ್ಮ ಸಹೋದ್ಯೋಗಿಗಳೊಡನೆ ಸಂಯಮದಿಂದ ವರ್ತಿಸಿ. ನಿಮ್ಮ ಮಿತ್ರರೊಂದಿಗೆ ಊಟಕ್ಕೆ ಹೋಗಬಹುದು. ಹಳೆಯ ನೆನಪುಗಳು ಮತ್ತೆ ತಾಜಾ ಆಗುತ್ತವೆ. ನೀವು ಮಕ್ಕಳಿಗೆ ಉಡುಗೊರೆಗಳನ್ನು ಖರೀದಿಸಬಹುದು. ಮೀನರಾಶಿ, ಇಂದು ದಿನ ಅನುಕೂಲಕರವಾಗಿದೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವುದು. ನಿಮ್ಮ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪರಿಶ್ರಮ ನಿಮಗೆ ವಿಜಯ ನೀಡುವುದು. ಆನಂದಕರ ಸಮಾಚಾರವನ್ನು ಕೇಳುವಿರಿ. ಹೊಸದನ್ನು ಕಲಿಯಲು ಪ್ರಯತ್ನಿಸುವಿರಿ. ಸಹೋದ್ಯೋಗಿಗಳ ಜೊತೆ ಇದ್ದ ತೊಡಕು ನಿವಾರಣೆಯಾಗುವುದು. ಯಾವುದಾದರೂ ಹೂಡಿಕೆಯ ಯೋಚನೆಯಲ್ಲಿದ್ದರೆ ಚೆನ್ನಾಗಿ ಪರೀಕ್ಷಿಸಿ. ತನಿಖೆ ಮಾಡಿದ ನಂತರವಷ್ಟೇ ಹೂಡಿಕೆ ಮಾಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.